ವಾರ್ತೆಯ ಮುಖ್ಯಾಂಶಗಳು. ವಿಕಲಚೇತನ ಮಕ್ಕಳಿಗೆ ಕಿಟ್ ವಿತರಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಕೆಡಿಸಿಸಿ 2024-25ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂದರೆ 25.11 ಕೋಟಿ ಲಾಭ ಗಳಿಸಿದೆ. ಶಾಸಕ ಶಿವರಾಮ್ ಹೆಬ್ಬಾರ್. ಸಭೆಯಿಂದ ಎದ್ದು ನಡೆದ ಶಾಸಕರು, ಕಂಗಾಲಾದ ಅಧಿಕಾರಿಗಳು. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ವಿಭಾಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ದ್ಯಾಮಣ್ಣ ದೊಡ್ಡಮನಿ, ಉಪಾಧ್ಯಕ್ಷರಾಗಿ ಪ್ರೇಮಾನಂದ್ ನಾಯ್ಕ ಇಡಗುಂದಿ ನೇಮಕ. ವಿಕಲಚೇತನ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಸರ್ಕಾರದಿಂದ ನೀಡಲಾಗುವ ಹೈಜೆನಿಕ್ ಕಿಟ್ ಮತ್ತು ಬೆಡ್ಶೀಟ್ಗಳನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಬಿಇಒ ಕಚೇರಿಯಲ್ಲಿ ವಿತರಿಸಿದರು. ವಿಕಲಚೇತನ 4 ಹೆಣ್ಣು ಮಕ್ಕಳಿಗೆ ಹೈಜೆನಿಕ್ ಕಿಟ್ ಹಾಗೂ 3 ವಿಕಲಚೇತನ ಮಕ್ಕಳಿಗೆ ಬೆಡ್ಶೀಟ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ನಮ್ಮ ಸರ್ಕಾರ ವಿಕಲಚೇತನ ಮಕ್ಕಳಿಗೆ ಆದ್ಯತೆಯ ಮೇಲೆ ಹೊಸ ಯೋಜನೆಯನ್ನು ಜಾರಿಗೆ ತರುತ್ತಿದೆ. ಪಾಲಕರು ಇದರ ಪ್ರಯೋಜನ ಪಡೆದುಕೊಂಡು ತಮ್ಮ ವಿಕಲಚೇತನ ಮಕ್ಕಳನ್ನು ಶಿಕ್ಷಣ ಮತ್ತು ಆರೋಗ್ಯವಂತರಾಗಿ ಬೆಳೆಸಬೇಕೆಂದರು. ಈ ಸಂದರ್ಭದಲ್ಲಿ ಡಿಡಿಪಿಐ ಬಸವರಾಜ್, ಪಿಬಿಇಒ ನಾಗರಾಜ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಆ ರೀತಿಯಲ್ಲಿ ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೋಟ್ಯಾಂತರ ಹಣವನ್ನು ಖರ್ಚು ಮಾಡುವ ಮುಖಾಂತರ ನಮ್ಮ ಗ್ರಾಮೀಣ ಭಾಗದ ಹೆಣ್ಣು ರಾಜ್ಯ ರಾಷ್ಟ್ರದ ಅಭಿವೃದ್ಧಿಯನ್ನು ಹೊಂದಬೇಕಾದ ಶಿಕ್ಷಣವನ್ನು ಹೊಂದಬೇಕು ಅಂತ ಇಚ್ಛೆ ನಮ್ಮ ಸರ್ಕಾರ. ಆ ರೀತಿಯಲ್ಲಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಮಾನ್ಯ ಮುಖ್ಯಮಂತ್ರಿ ಶ್ರೀರಾಮ್ ಸಾಹೇಬರು ಮತ್ತು ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂಥ ಮಧು ಕೂಡ ಇದಕ್ಕೆ ಮೂರ್ತವಾಗಿರ್ತಕ್ಕಂಥ ಅನೇಕ ರೀತಿಯ ಶಿಕ್ಷಣಕ್ಕೆ ಸಾಕಷ್ಟು ಹಣವನ್ನು ಮತ್ತು ಎಲ್ಲ ರೀತಿಯ ವ್ಯವಸ್ಥೆ ಮಾಡುವ ಮುಖಾಂತರ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇರ್ತಕ್ಕಂಥ ಮಕ್ಕಳು ಶಿಕ್ಷಣವನ್ನು ಪಡೆಯುವುದನ್ನು ನಾವು ನೋಡ್ತೀವಿ. ಆದರೆ ಇವತ್ತು ನಾವು ಇಲ್ಲಿ ಸೇರ್ಕೊಂಡಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಬಹಳ ಮುಂದಿನ ಪ್ಲಾಟ್ಫಾರ್ಮ್. ಭಗವಂತ ಯಾಕೆ ಆ ರೀತಿ ಮಾಡ್ತಾರೆ ಗೊತ್ತಿಲ್ಲ. ನಾವೆಲ್ಲರೂ ಸೇರಿ ಭಗವಂತನೇ ಮತ್ತೊಂದು ಈ ಹುಟ್ಟುವಂಥದ್ದು ಸಹಜ. ಹುಟ್ಟುವಂಥ ಮಕ್ಕಳಿಗೆ ಸರಿಯಾದ ರೀತಿಯ ಒಬ್ಬ ಮಗುವೆ ಬೇಕಾಗ್ತಕ್ಕ ಅವಕಾಶಗಳನ್ನು ಮುಖಾಂತರ ಅವರು ಮುಂದಿನ ಶಿಕ್ಷಣ ಪಡೆದು ಮುಂದಿನ ಸದ್ಬಳಕೆ ಆಗಿ ಈ ರಾಜ್ಯ ರಾಷ್ಟ್ರವನ್ನ ಆಗ್ತಕ್ಕಂಥ ಅಭಿವೃದ್ಧಿ ಮಾಡ್ತಕ್ಕಂಥ ರಕ್ಷಣೆ ಕೊಡ್ತಕ್ಕಂಥ ನಮ್ಮ ಮಕ್ಕಳಿಗೆ ಆಗಬೇಕು. ಅವರು ಈ ರೀತಿಯ ಆದರೂ ಕೂಡ ನಾವು ಶಿಕ್ಷಣ ಇಲಾಖೆಯಿಂದ ಅವರ ಶಿಕ್ಷಣಕ್ಕಾಗಲಿ ಅವರ ಪೋಷಣೆಗಾಗಿ ಹಲವಾರು ರೀತಿಯ ಸೇವೆಯನ್ನು ನಾವು ಕೊಡ್ತೀವಿ, ಮಾಡ್ತೀವಿ ಅಂತ ಭರವಸೆ ನಮ್ಮ ಸರ್ಕಾರದಲ್ಲಿತ್ತು. ಆ ರೀತಿಯಲ್ಲಿ ಇವತ್ತು ನಮ್ಮ ಶಿಕ್ಷಣ ಇಲಾಖೆಯ ಮುಖಾಂತರ ನಮ್ಮ ಮಕ್ಕಳನ್ನ ಗುರುತಿಸುವ ಮುಖಾಂತರ ಗೃಹ ಆಧಾರಿತ ಮಕ್ಕಳಿಗೆ ಸುಮಾರು ಅದರ ಉಪಯೋಗವನ್ನು ಪಡೆಯುವಂತಹದ್ದು. ಶಾಲಾ ಕೇಂದ್ರ ವಿಶೇಷರು ನಮ್ಮವರು ಸ್ವಲ್ಪ ಕಾಲಕ್ಕೆ ಖುಷಿಯಾಗತ್ತೆ. ರಾಜ್ಯದ ಪ್ರತಿಷ್ಠಿತ ಮಧ್ಯವರ್ತಿ ಬ್ಯಾಂಕ್ಗಳಲ್ಲಿ ಒಂದಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕ್ ಈ ಸಾಲಿನಲ್ಲಿ 25.11 ಕೋಟಿ ರೂಪಾಯಿ ಲಾಭ ಗಳಿಸಿದೆ ಎಂದು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಕೆಡಿಸಿಸಿ ಬ್ಯಾಂಕ್ನ ಕೇಂದ್ರ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರುಗಳಾದ ಎಸ್ಎಲ್ ಗೋಟ್ನೇಕರ್, ಎಲ್ಟಿ ಪಾಟೀಲ್ ಸೇರಿದಂತೆ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರುಗಳಾದ ಶ್ರೀಕಾಂತ್ ಭಟ್ ಇತರರು ಉಪಸ್ಥಿತರಿದ್ದರು. ನಮ್ಮ ಬ್ಯಾಂಕು ಸಾಕಷ್ಟು ಪ್ರಗತಿಯ ಹೆಜ್ಜೆಯನ್ನು ಇಟ್ಟಿದೆ. ಅನೇಕ ತಮಗೆ ದುಡ್ಡು ಸಿಗಲಿಲ್ಲ, ಅನೇಕ ಸಂಸ್ಥೆಗಳು ಹೇಳುವಂಥ ಕಾರಣಕ್ಕಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ದುಡ್ಡಿಲ್ಲ ಹೇಳುವಂಥ ಮಾತನ್ನು ಹೇಳ್ತಾ ತಿರುಗ್ತಾರೆ. ದುಡ್ಡಿದೆ, ಸರಿಯಾದಂಥ ವಾಪಸ್ ಕೊಡುವ ಎಲ್ಲರಿಗೂ ದುಡ್ಡಿದೆ. ಈಗಾಗಲೇ ತಿಮ್ಮೇಗೌಡ ಪ್ರಸ್ತಾಪ ಮಾಡಿದಂಗೆ 950 ಕೋಟಿ ರೂಪಾಯಿ ಸಾಲ ಕೊಡೋದಕ್ಕೆ ಸರ್ಪ್ಲಸ್ ದುಡ್ಡಿದೆ. 650 ಕೋಟಿ ರೂಪಾಯಿ ರಿಸರ್ವ್ ಫಂಡನ್ನು ಬಿಟ್ಟ ಮೇಲೆ ಒಟ್ಟಾರೆ ಡೆಪಾಸಿಟ್ 14 ಕೋಟಿ ಇದೆ. ಪ್ರಗತಿ ನೋಟವನ್ನು ಅಥವಾ
ಅಥವಾ ಬ್ಯಾಲೆನ್ಸ್ ಶೀಟ್ಗಳನ್ನು ಸರಿ ಇಟ್ಟುಕೊಂಡು, ಅದರಲ್ಲೂ ವಿಶೇಷವಾಗಿ ಕೃಷಿಕರಿಗೆ ನಾವು ಮೊದಲನೇ ಹಂತ ದಾಟಿದ್ದೇವೆ. ಮೊದಲನೇ ಹಂತದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮಧ್ಯಮಾವಧಿ ಸಾಲದ ರೀಪೇಮೆಂಟ್ ಅವಧಿ ಮುಗಿದಿದೆ. ಈಗ ಇಡೀ ಜಿಲ್ಲೆ ಒಳಗೆ 99% ಜಾಸ್ತಿ, ಇಡೀ ಜಿಲ್ಲೆಯಲ್ಲಿ ಒಂದು ಸೊಸೈಟಿಯಲ್ಲಿ ಒಂದು ಸ್ವಲ್ಪ ಬಿಟ್ಟರೆ ಬಾಕಿ ಎಲ್ಲ ಸೊಸೈಟಿಗಳು 100% ರೀಪೇಮೆಂಟ್ ಮಾಡಿದ್ದಾರೆ. ಮಧ್ಯಮಾವಧಿ ಸಾಲದಲ್ಲಿ 100% ರೀಪೇಮೆಂಟ್ ಬಂದಿದೆ. ಈಗ ಬೆಳೆ ಸಾಲದ ಅವಧಿ ಮುಗಿತಾ ಬರ್ತಾ ಇದೆ. ಈ ತಿಂಗಳ 4ನೇ ತಾರೀಕು ಬೆಳೆ ಸಾಲ ಬ್ಯಾಂಕಿಗೆ ಪಾಸ್ ಆನ್ ಆಗಬೇಕಾಗಿದೆ. ನನ್ನ ವಿಶ್ವಾಸವಿದೆ ಈ ಬೆಳೆ ಸಾಲ ಕೂಡ 99% ಜಾಸ್ತಿ ಈ ಜಿಲ್ಲೆಯ ರೈತಾಪಿ ಸಮುದಾಯ ಸರಿಯಾದಂಥ ಸಮಯಕ್ಕೆ ಹಣ ಪಾವತಿ ಮಾಡಿ ಈ 0% ಮತ್ತು 3% ಬಡ್ಡಿಯ ಲಾಭವನ್ನು ತಗೊಳ್ತಾರೆ ಮತ್ತು ತಗೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಇಷ್ಟು ಡಿಟೇಲ್ ಆದಂಥ ಅಂಶವನ್ನು ಇವತ್ತು ಮಾಧ್ಯಮದವರಿಗೆ ನಾವು ಲಿಖಿತವಾಗಿ ಕೊಟ್ಟಿದ್ದೇವೆ. ಚಾಲೆಂಜ್ ಮಾಡಿದ್ದು ಎಲ್ಲರಿಗೂ ಗೊತ್ತಿರಬೇಕು. ನಾವು ಬಾಯಲ್ಲಿ ಹೇಳಿದ್ವಿ, ನಿಮಗೇನೋ ಕಾಗದ ಕೊಟ್ಟಿಲ್ಲ ಅಂತಂದರೆ ವಾಸ್ತವದಿಂದ ಏನೋ ದೂರ ಇದ್ದೇವೆ ಅಂತ ಅನಿಸುತ್ತೆ. ಅದಕ್ಕೆ ನಿಮಗೆ ರೈಟಿಂಗ್ನಲ್ಲೇ ನಾವು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೇವೆ. ಎಲ್ಲ ಮಾಧ್ಯಮದವರಿಗೂ ನನ್ನ ವಿನಂತಿ ಇಷ್ಟೇ, ಈ ಬ್ಯಾಂಕು ನಮ್ಮ ಬ್ಯಾಂಕು, ಈ ಬ್ಯಾಂಕು ನಿಮ್ಮ ಬ್ಯಾಂಕು. ವೈಯಕ್ತಿಕವಾಗಿ ನನ್ನ ಮೇಲೆ ಬೇಸರ ಇದೆ, ನಿಮಗೆ ಬೇಕಾಟ್ಟು ಅವಕಾಶ ಇದೆ ಬರೆಯೋದಕ್ಕೆ, ಬೇಕಾಟ್ಟು ಸಂದರ್ಭ ಇದೆ. ನಾವೆಲ್ಲ ಚುನಾವಣೆ ನಿಂತಾಗ ನೀವು ಅನ್ನೋದು ಪೇಜ್ ಬೇಕಾದ್ರೆ ಬರೀಬೋದು, ಅವಕಾಶ ಇದೆ. ಆದರೆ ಈ ಜಿಲ್ಲೆಯ ಕೃಷಿಕರ ಬ್ಯಾಂಕು ಇದು. 1,11,13,000 ಕುಟುಂಬಕ್ಕೆ ಅನ್ನ ಕೊಡ್ತಕ್ಕಂಥ ಬ್ಯಾಂಕು ಇದು. ಅದರಲ್ಲಿ 94% ನಾವೇ ಕೊಡ್ತೀವಿ ಸಾಲ. 1,08,800 ಕುಟುಂಬಕ್ಕೆ ನಾವು ಸಾಲ ಕೊಡ್ತೀವಿ ಜಿಲ್ಲೆ ಒಳಗೆ. ಗೌರವಕ್ಕೆ ಧಕ್ಕೆ ಬರಬಾರ್ದು, ಈ ಬ್ಯಾಂಕಿನ ಹಿತಾಸಕ್ತಿ ಹಾಳಾಗಬಾರ್ದು, ಇದು ನಮ್ಮ ಅಭಿಲಾಷೆ. ಮಟ್ಟಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದೇ ನಮ್ಮ ಮೂಲಭೂತ ಉದ್ದೇಶ. ಆ ಕಾರಣಕ್ಕಾಗಿ ಇಷ್ಟು ಡಿಟೇಲ್ ರಿಪೋರ್ಟನ್ನು ಇವತ್ತು ನಿಮ್ಮ ಕಣ್ಣು ಮುಂದೆ ಇಟ್ಟಿದ್ದೇವೆ. ಸಂಶಯಗಳಿದ್ದ ಕೇಳಬಹುದು. ಶಿರಸಿಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳ ಗೈರು ಹಾಜರಾತಿ ಕಂಡು ಕೆಂಡಾಮಂಡಲರಾದ ಶಾಸಕ ಭೀಮಣ್ಣ ನಾಯ್ಕ ಅವರು ಸಭೆಯನ್ನು ಮುಂದೂಡಿ ಅಲ್ಲಿಂದ ಎದ್ದು ನಡೆದೇ ಬಿಟ್ಟರು. ಮಿನಿ ವಿಧಾನಸೌಧದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿತ್ತು. ಸಭೆಗೆ ಪೂರ್ವ ತಯಾರಿಯೊಂದಿಗೆ ಬರಲು ಅಧಿಕಾರಿಗಳಿಗೆ 15 ದಿನ ಮೊದಲೇ ಸೂಚನೆ ನೀಡಿದರೂ ಕೂಡ ಇಂದು ಕೆಲವು ಅಧಿಕಾರಿಗಳು ಗೈರಾಗಿದ್ದರು. ಇದನ್ನು ಸಹಿಸದ ಶಾಸಕರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಹೊರಗೆ ನಡೆದೇ ಬಿಟ್ಟರು. ಮಾಡಿ ನಾನು ಇವತ್ತು ಕೇಳಿದ್ದೇನೆ, ಕ್ಯಾನ್ಸಲ್ ಮಾಡಿ. ಈ ಥರದ ಅಧಿಕಾರ ಈ ಥರ ಮೀಟಿಂಗ್ ಕಂಡಕ್ಟ್ ಮಾಡಬೇಕು. ಮುಂದಿನ ಇದು ಕೊಡ್ತಾರೆ, ಡೇಟ್ ಕೊಡ್ತೀವಿ, ಅದನ್ನು ಟೀಚರ್ ಯಾವ ಕೊಡ್ತಾರೋ ಕೊಡ್ತಾರೆ, ಅದನ್ನು ಎಲ್ಲರೂ ಪೂರ್ಣ ಕ್ರಮ ಅಂತೇಳಿ ಸರಿಯಾದ ರೀತಿಯಲ್ಲಿ ಬರೋದ್ರಿಂದ ಮಾಡಿ ಬನ್ನಿ ಮೀಟಿಂಗ್. ಇಲ್ಲ ನಮಗೆ ಕೆಲಸ ಇಲ್ವಾ ಬೇರೆ ಇಲ್ಲಿ ಟೀಚರ್ ಇನ್ಫಾರ್ಮ್ ಮಾಡ್ತೀನಿ ನಾನು. ಯಾರ್ಯಾರು ಬಂದಿರೋ ತಕ್ಷಣ ಮಾಡಿ ಅವ್ರಿಗೆ ಕಳಿಸಿ ಆ್ಯಕ್ಷನ್ ತಗೊಳ್ಳಿ, ಬೇಕಿದ್ರೆ ನಾನು ನೋಡಿ. ಥ್ಯಾಂಕ್ ಯು. ಶಿಕ್ಷಣ ಶಾಲೆಗಳು ಶುರುವಾಗುತ್ತೆ, ಅದ್ರ ಬಗ್ಗೆ ನೋಡ್ಬೇಕಾಗತ್ತೆ. ಈ ರೀತಿಯಲ್ಲಿ ಸರಿಯಾಗಿ ಅಧಿಕಾರಿಗಳು ಬಂದು ಮೀಟಿಂಗ್ ಬಂದಿಲ್ಲ ಅಂತಂದ್ರೆ ನಾವು ಯಾಕೆ ಕಾಟಾಚಾರದ ಮೀಟಿಂಗ್ ಮಾಡಿ ಕೆಡಿಪಿ ಮೀಟಿಂಗ್ ಮಾಡಿ ನಮ್ಗೆ ಇಷ್ಟ ಇಲ್ಲ ನನಗೆ ಅದನ್ನ. ಅದಕ್ಕೆ ನಾನು ಡಿ ಸಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ನಾನು ಮುಂದಿನ ಡೇಟ್ ನೋಟ್ ಕೊಡ್ತೀನಿ ಅಷ್ಟೇ. ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ವಿಭಾಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ದ್ಯಾಮಣ್ಣ ದೊಡ್ಮನಿ ಅಂಡಿಗಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿ ಪ್ರೇಮಾನಂದ್ ನಾಯ್ಕ್ ಇಡಗುಂದಿ ನೇಮಕ ಮಾಡಲಾಗಿದೆ. ಪಕ್ಷವು ತಮಗೆ ನೀಡಿರುವ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ನಿರ್ವಹಿಸಿ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗವು ಇನ್ನಷ್ಟು ಬಲಗೊಳ್ಳಲಿ ಎಂದು ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರು ಶುಭ ಹಾರೈಸಿದ್ದಾರೆ.